ಎಲ್ಲ ಗ್ರಾಮಸ್ಥ ತಂದೆ ತಾಯಂದ್ರೆ, ರೈತ ಮಹಿಳೆಯರೇ, ರೈತ ಮುಖಂಡ್ರೆ, ರೈತ ಯುವ ನಾಯಕರೇ, ಇವತ್ತಿನ ಈ ಪಾದಯಾತ್ರೆ ಅಂಚಿಪುರದಿಂದ ಪ್ರಾರಂಭ ಆಯಿತು. ಹಲವಾರು ಹಳ್ಳಿಗಳಿಗೆ ಕಾಲ್ನಡಿಗೆಯಲ್ಲಿ ಇವತ್ತು ಹಲವಾರು ರೈತಾಪಿ ಕುಟುಂಬಗಳನ್ನ ಭೇಟಿ ಮಾಡತಕ್ಕಂತ ಇವತ್ತಿನ ದಿನ ಹಲವಾರು ವಿಚಾರಗಳು ಇವತ್ತು ನನಗೂ ಕೂಡ ಕಣ್ತರಿಸಿದೆ. ಇವತ್ತಿನ ಈ ಪಾದಯಾತ್ರೆ ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಇದು ಒಂದು ಆರಂಭ. ಇದು ಮುಕ್ತಾಯ ಆಗಬೇಕು ಅಂತಕ್ಕಂಥದ್ದಾದ್ರೆ ರೈತರು ಮತ್ತೊಮ್ಮೆ ನೆಮ್ಮದಿಯಾಗಿ ಜೀವನವನ್ನ ಕಟ್ಕೊಳ್ಬೇಕು ಅಂತಕ್ಕಂಥದ್ದಾದ್ರೆ ಕಳೆದ 450 ದಿನಕ್ಕೂ ಮಿಗಿಲಾಗಿ ಸುಮಾರು 14-16 ತಿಂಗಳುಗಳಿಂದ ವಯಸ್ಸಾದಂತ ಹಿರಿ ಜೀವಿಗಳು, ರೈತ ಹೆಣ್ಣುಮಕ್ಕಳು, ಯುವಕರು, ಸಣ್ಣ ಸಣ್ಣ ಈ ವಯಸ್ಸಿನ ಪುಟಾಣಿಗಳು ತಾವೆಲ್ಲರೂ ಕೂಡ ಬಿಸಿಲು, ಗಾಳಿ, ಮಳೆ, ಚಳಿ ಯಾವುದು ಲೆಕ್ಕಿಸಿದಿರ. ಮುಂದೆಗಡೆ ಒಂದು ಮೋರಿ ಅದೆ, ಮನುಷ್ಯರಾದವರು ಒಂದು 10 ನಿಮಿಷ ಕೂತ್ಕೊಳ್ಳಕ್ ಆಗಲಿಲ್ಲ ಅಲ್ಲಿ. ಬಹುಶಃ ಸೊಳ್ಳೆ ಕಾಟ ಇವೆಲ್ಲವನ್ನ ಬದಿಗಿಟ್ಟು ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮ ತಂದೆ ತಾಯಿ, ಈಗ ನಿಮ್ಮವರೆಗೂ ಕೂಡ ಭೂಮಿ ತಾಯಿಯನ್ನ ನಂಬಿಕೊಂಡು ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ನೀವು ಪಡ್ತಾ ಇರ್ತಕ್ಕಂಥ ಒಂದು ಹೋರಾಟ, ಬಹುಶಃ ನನಗೆ ಗೊತ್ತಿಲ್ಲ ಇದು ಯಾವ ಗುಡಿ ಅಂತ, ರಂಗನಾಥ ಸ್ವಾಮಿಯ ಒಂದು ಗುಡಿಯ ಸನ್ನಿಧಿಯಲ್ಲಿ ನಿಂತು ಮಾತನಾಡ್ತಾ ಇದ್ದೇವೆ. ಬಹುಶಃ ಕಳೆದ ಒಂದು 3 ವಾರದ ಹಿಂದೆ ಇದೇ ಸ್ಥಳದಲ್ಲಿ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದ್ವಿ. ಜೆಡಿಎಲ್ಪಿ ನಾಯಕರು ಸುರೇಶ್ ಬಾಬಣ್ಣ ಅವರು, ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಇವತ್ತು ಭಾನುವಾರ ಮದುವೆಗಳು ಮತ್ತೆ ಸೀಸನ್ ಶುರು ಆಗದೆ, ಕಾರ್ಯಕ್ರಮಗಳ ಒತ್ತಡಗಳಿದೆ. ಆದ್ರೂ ಕೂಡ ಒಂದು 3 ದಿನದಿಂದ ಎಲ್ರಿಗೂ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡದೆ ದೂರವಾಣಿ ಮೂಲಕ ಮಾತನಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮತದಿಂದ ಈ ಒಂದು ಹೋರಾಟದಲ್ಲಿ, ಪಾದಯಾತ್ರೆಯಲ್ಲಿ ನೀವೆಷ್ಟಾದ್ರೂ ಹೆಜ್ಜೆ ಹಾಕಿ 1 ಹಳ್ಳಿಗೆ ಬರ್ತಿರೋ, 2 ಹಳ್ಳಿಗೆ ಬರ್ತಿರೋ, 1 ಕಿಲೋಮೀಟರ್ ಬರ್ತಿರೋ ನಿಮಗ್ ಬಿಟ್ಟಿರ್ತಕ್ಕಂಥ ವಿಚಾರ. ನೀವೆಲ್ಲರೂ ಬಂದು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಪ್ರೀತಿಯಿಂದ, ಕಳ್ಕಳಿಯಿಂದ ಮನವಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ರು. ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಇವತ್ತು ರಾಜ್ಯದ ಹಲವಾರು ಹಳ್ಳಿಗಳಿಂದ ಬಂದು ಈ ಭಾಗದ ರೈತರ ಜೊತೆಯಲ್ಲಿ, ನಮ್ಮ ಜಿಲ್ಲೆಯ ರೈತರ ನೋವಿಗೆ ಸ್ಪಂದಿಸ್ತಕ್ಕಂಥ ಒಂದು ಸಮಯವನ್ನ ನಿಗದಿ ಮಾಡಿ ಬಂದು ನಿಂತಿದ್ದಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಯೋಗಣ್ಣ ಅವರು ಈಗ ಮಾತಾಡ್ತಾ ಇದ್ರು. ಅವ್ರ ತಂದೆಯವ್ರನ್ನ ಕಳೆದ ಬಾರಿ ಅತ್ಯಂತ ಹಿರೀಕರು ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಸಮಕಾಲನವರು ದಾಳಪ್ಪನವರು ಅವರ ಯೋಗಕ್ಷೇಮವನ್ನ ವಿಚಾರಿಸ್ತಕ್ಕಂಥದಕ್ಕೆ ಹೋಗಿ ಅವರ ಆಶೀರ್ವಾದವನ್ನ ಪಡ್ಕೊಂಬಂದೆ ಕಳೆದ ಬಾರಿ ಒಂದು 3 ವಾರದ ಹಿಂದೆ. ಗೊತ್ತಿಲ್ಲ, ಬಹುಶಃ ಅಣ್ಣ ಅವರು ವಿಶ್ರಾಂತಿ ತಗೊಳ್ತಾ ಇದಾರೆ ಅನ್ಕೊಳ್ತೀನಿ. ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಆ ದಿನಗಳ ನೆನೆಸ್ಕೊಂಡಂತದ್ದನ್ನ ನಾವೇನ್ ಕಂಡು ಅವತ್ತು. ಇವತ್ತು ಯೋಗಣ್ಣ ಅವರು ಅತ್ಯಂತ ಭಾವನಾತ್ಮಕವಾದಂತ ಒಂದು ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಯಾವ ಒಬ್ಬ ರೈತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ರೈತ ಮಗನಾಗಿ ಇವತ್ತು ನಿಮಗೆ ನಿಂತು ನಿಮ್ಮ ಮುಂದೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಬಹಳ ವಿಚಾರಗಳನ್ನ ಮಾತನಾಡಿದೆ. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಸುಳ್ಳು ಅಪಪ್ರಚಾರಗಳು ಇವತ್ತು ನಮ್ಮ ಕುಟುಂಬದ ಮೇಲೆ, ಅಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬದ ಮೇಲೆ, ನಮ್ಮ ತಾಯಿಯವರ ಮೇಲೆ, ನನ್ನ ಮೇಲೆ ನಿರಂತರವಾಗಿ ರಾಜಕೀಯ ವಿರೋಧಿಗಳು ಸುಳ್ಳನ್ನ 100 ಬಾರಿ ಹೇಳಿದ್ರೆ ಅದು ಸತ್ಯವನ್ನಾಗಿ ಸಾಬೀತು ಮಾಡಬಲ್ಲರು ಅಂತಕ್ಕಂಥ ಒಂದು ಉದ್ದಟತನದಿಂದ, ಒಂದು ಪರಿಕಲ್ಪನೆಯಿಂದ ಏನ್ ಮಾತನಾಡ್ತಾ ಇದ್ದಾರೆ.
ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂಥ 27 ಎಕರೆ, ನನ್ನ ಹೆಸರಲ್ಲಿ ಇರ್ತಕ್ಕಂಥ 5 ಎಕರೆ, ಯಾರಿಗೂ ಮೋಸ ಮಾಡಿ, ದಗ ಮಾಡಿ, ವಂಚನೆ ಮಾಡಿ, ಭ್ರಷ್ಟಾಚಾರ ಮಾಡಿ, ಹಣವನ್ನ ಸಂಪಾದನೆ ಮಾಡಿ ಖರೀದಿ ಮಾಡಿರ್ತಕ್ಕಂಥ ಕೃಷಿ ಭೂಮಿ ಅಲ್ಲ. ಆದ್ರೆ ಇವತ್ತು ನನ್ನ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಈ ಭಾಗದ ಶಾಸಕನಿಗೆ, ಇಲ್ಲಿರ್ತಕ್ಕಂಥ ಜಿಲ್ಲೆಯಿಂದ ಇತ್ತೀಚೆಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರಿಗೆ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಸ್ಟೇಟಸ್ ಬಗ್ಗೆ ಕೇಳ್ತಾರೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಸಾಮಾನ್ಯ ಪ್ರಜೆಯಾಗಿ ಒಂದು ಮಾತನ್ನ ಹೇಳ್ತಾರೆ, ಈ ಪ್ರಾಜೆಕ್ಟ್ ನ ತತ್ಕ್ಷಣ, ಈ ಕೂಡ್ಲೆ ನನ್ನ ಸವಾಲನ್ನ ದಯಮಾಡಿ ಸ್ವೀಕಾರ ಮಾಡಬೇಕು ಇಲ್ಲಿರ್ತಕ್ಕಂಥ ಶಾಸಕರು. ನನ್ನ ಸವಾಲನ್ನ ದಯವಿಟ್ಟು, ಪಾಪ ನೀವು ಉತ್ತರ ಕೊಡೋದಿಲ್ಲ, ಕುಮಾರಣ್ಣವರ ಕುಟುಂಬವನ್ನ ನಿಂದನೆ ಮಾಡ್ತಕ್ಕಂಥದಕ್ಕೆ ಬಹಳ ಜನಕ್ಕೆ ಗುತ್ತಿಗೆ ಕೊಟ್ಟಿದ್ದೀರಿ. ಸಚಿವ ಸಂಪುಟ ರಚನೆ ಆಗಿಲ್ಲ, ನಾನು ಅರ್ಥ ಮಾಡ್ಕೊಳ್ತೇನೆ. ಪಾಪ ಸಚಿವ ಸಂಪುಟ ರಚನೆ ಆದ್ಮೇಲೆ ಬಹುಶಃ ಮುಖ್ಯಮಂತ್ರಿಗಳ ಪರವಾಗಿ ಎಷ್ಟು ಮಾತಾಡ್ತಾರೆ ಅವತ್ತು ಮಾತಾಡೋಣ, ಯೋಚನೆ ಮಾಡೋಣ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡ್ತೀನಿ. ಆದ್ರೆ ನನ್ನ ಸವಾಲು ಇಷ್ಟೇ, ನೇರವಾಗಿ ಹೇಳ್ತಾ ಇದ್ದೇನೆ. ಇವತ್ತೇನು GBIT ಅಂತಕ್ಕಂಥ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ, ಒಂದಷ್ಟು ಕಂಪನಿಗಳಿಗೆ, ಒಂದಷ್ಟು ಕಂಪನಿಯ ಮಾಲೀಕರಿಗೆ, ಒಂದಷ್ಟು ವ್ಯಕ್ತಿಗಳಿಗೆ ಹಣವನ್ನ ಮಾಡಿ ಅದರ ಮೂಲಕ ಕಮಿಷನ್ ಪಡ್ಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ವ್ಯವಸ್ಥಿತವಾದಂತ ಸಂಚನ್ನ ರೂಪಿಸಿರ್ತಕ್ಕಂಥ ಈ ಭಾಗದ ಗೌರವಾನ್ವಿತ ಜನಪ್ರತಿನಿಧಿಗಳಿಗೆ ನಿಖಿಲ್ ಕುಮಾರಸ್ವಾಮಿ ಹೇಳಲಿಕ್ಕೆ ಬಯಸ್ತಾರೆ, ಇವತ್ತು ನಮ್ಮ ತಾಯಿ ಹೆಸರಲ್ಲಿ, ನನ್ನ ಹೆಸರಲ್ಲಿ ಇರ್ತಕ್ಕಂಥ ಈ ಕೃಷಿ ಭೂಮಿ, ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಾರೆ, ಬಹಳ ಜನ ವಿರೋಧಿಗಳು ಹೇಳ್ತಾರೆ, ಹಾಸನ್ನಿಂದ ಬಂದಿರೋರು, ರಾಮನಗರ ಜಿಲ್ಲೆಗೂ ಇವ್ರಿಗೂ ಸಂಬಂಧ ಇಲ್ಲ, ಹುಟ್ಟು ಸಾವು ಅಂತಕ್ಕಂಥದ್ದು ಆ ಭಗವಂತ ನಿರ್ಣಯ ಮಾಡ್ತಾನೆ. ರಂಗನಾಥ ಸ್ವಾಮಿ ದೇವಾಲಯ ಅಂದ್ರೆ ನಮ್ ಕೈನಲ್ಲಿ ಇಲ್ಲ. ಯಾವುದೋ ಒಂದು ಶಕ್ತಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಮನಗರ ಜಿಲ್ಲೆವರೆಗೂ ಹೇಳ್ಕೊಂಬಂತು. ನಮ್ಮನ್ನ 40 ವರ್ಷದಿಂದ ಕೇವಲ ರಾಜಕೀಯವಾಗಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನಮ್ಗೆ ಅತ್ಯಂತ ಪ್ರೀತಿ ಕೊಟ್ಟು, ಗೌರವ ಕೊಟ್ಟು, ನಮ್ಮ ಮೇಲೆ ಒಂದು ನಂಬಿಕೆಯನ್ನ ಇಟ್ಕೊಂಡು ಬಂದಿದ್ದೀರಿ. ನಿಮ್ಮ ನಂಬಿಕೆಗೆ ಯಾವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬ, ದೇವೇಗೌಡರ ಕುಟುಂಬ ವಂಚನೆಯನ್ನ ಮಾಡತಕ್ಕಂತ ಪ್ರಶ್ನೆ ಇಲ್ಲ. ನನ್ನ ಸವಾಲು ಇಷ್ಟೇ, ನೇರವಾಗಿ ಹೇಳ್ತಾ ಇದ್ದೇನೆ, ಈ ಪ್ರಾಜೆಕ್ಟ್ ಅನ್ನ ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾನೆ. ಯಾರು ₹1 ದುಡ್ಡು ಕೊಡಬೇಡಿ, ಉಚಿತವಾದಂತ ಶಿಕ್ಷಣ ಕೊಡ್ತೇನೆ, ಉಚಿತವಾದಂತ ಆರೋಗ್ಯ ಸೇವೆಯನ್ನ ಕೊಡ್ತೇವೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಈ ಮಾತಿಗೆ ಬದ್ಧ. ನನಗಿರ್ತಕ್ಕಂಥವನು ಇವಾಗ ಸದ್ಯಕ್ಕೆ ಒಬ್ಬನೇ ಮಗ. ನಾನಾಗ್ಲಿ, ನನ್ನ ಮಗ ಆಗ್ಲಿ, ನಮ್ ತಂದೆ ಆಗ್ಲಿ, ನಿಮಗೆ ಈ ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇವೆ. ಈ ಸವಾಲನ್ನ ಸ್ವೀಕಾರ ಮಾಡಿ, ನೀವು ಈ ಪ್ರಾಜೆಕ್ಟ್ ನ ಇಲ್ಲಿಂದಿಲ್ಲಿಗೆ ಕೈ ಬಿಟ್ಟಿದ್ದಾದ್ರೆ ಮತ್ತೆ ಪುನರ್ರಚಿಸ್ತೀನಿ. ಮಿಸ್ಟರ್ ಶಾಸಕರೇ, ಮಿಸ್ಟರ್ ಮುಖ್ಯಮಂತ್ರಿಗಳೇ, ನಿಖಿಲ್ ಕುಮಾರಸ್ವಾಮಿ ಸಾರ್ವಜನಿಕರ ಹಿತಾಸಕ್ತಿಗೆ, ನಮ್ಮ ರೈತರ ಮಕ್ಕಳವನ್ನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ನಮ್ಮ ಕೃಷಿ ಭೂಮಿಯಾಗಿ ನಾನು ಬದಲಾಗಿ ಇದು ನಮ್ಮ ಮಕ್ಕಳ ಹಾಗೂ ರೈತರ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಒಂದು ಸಾರ್ವಜನಿಕರ ಹಿತಾಸಕ್ತಿಗೆ ಮೀಸಲಿಡ್ತಕ್ಕಂಥ ಕೆಲಸ ಮಾಡ್ತೇನೆ. ಇದು ನನ್ನ ಗಟ್ಟಿಯಾದಂತ ನಿಲುವು. ಪಾಪ ಹೇಳ್ತಾರೆ, ಅದೆಂತದೋ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು. ಅಯ್ಯೋ, ನಾನೇನಾದ್ರೂ ಡಿನೋಟಿಫಿಕೇಶನ್ ಮಾಡ್ಬಿಟ್ರೆ ನಾನ್ ಜೈಲ್ಗೆ ಹೋಗ್ಬಿಡ್ತೀನಿ, ನಾನ್ ಜೈಲ್ಗೆ ಹೋಗಕ್ ಇಷ್ಟಪಡೋದಿಲ್ಲ, ನಾನ್ಯಾಕಪ್ಪ ಡಿನೋಟಿಫಿಕೇಶನ್ ಮಾಡ್ಬೇಕು ಅಂತಾರೆ. ಅಲ್ಲ, ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಇದೇ ಆರವಳ್ಳಿಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರು, ಇದೇ ಮಾಗಡಿಯಲ್ಲಿ ಬಂದು ಭಾಷಣ ಮಾಡಿದ್ರು, ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಒಂದೇ ಮಾತು ಹೇಳಿದ್ರು, ನಿಮ್ಮ ಜಿಲ್ಲೆಯ ಮಗನಿಗೆ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಬಂದಿದೆ, ದಯವಿಟ್ಟು ನನಗೆ ಶಕ್ತಿ ತುಂಬಿಸಿ, ಯಾರ ಅಭ್ಯರ್ಥಿ ನಿಂತಿದ್ದಾನೆ ಅಂತಕ್ಕಂಥದ್ದನ್ನ ನೋಡಕ್ ಹೋಗ್ಬೇಡಿ,
ನನ್ನ ಮಗ ನೋಡ್ಕೊಂಡು ಓಟ್ ಹಾಕಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೀನಿ, ದಯವಿಟ್ಟು ಅದೆಂತದೋ ಪೆನ್ನು ಕೊಟ್ಟಾಯ್ತು, ಆಳಲು ನಿನ್ ಕೈನಲ್ಲೇ ಇದೆಯಣ್ಣ. ಯಾರ ಪರವಾಗಿ ಅದನ್ನ ಈಗ ರುಜುವಾತ್ ಮಾಡೋದಕ್ಕೆ ನೀನು ಉಪಯೋಗ ಮಾಡ್ತೀಯ ಅಂತಕ್ಕಂಥದ್ದು ನಿನ್ ಮೇಲೆ ಬಿಟ್ಟಿರೋದು ಕಣಣ್ಣ. ರಿಯಲ್ ಎಸ್ಟೇಟ್ ನ ಕಂಪನಿಯ ಪರವಾಗಿ ಲಾಭ ಪಡಿತಕ್ಕಂಥದಕ್ಕೆ ರುಜುವಾತ್ ಮಾಡ್ತಿರೋ, ಅಥವಾ ರೈತರ ಎದೆ ಮೇಲೆ ನಿಂತು ಮರಣ ಶಾಸನವನ್ನು ಬರೀತಕ್ಕಂಥದಕ್ಕೆ ಅದನ್ನ ರುಜುವಾತ್ ಮಾಡ್ತಿರೋ, ಅಥವಾ ರೈತರನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ನಿಮ್ಮ ಸೈನ್ ಅನ್ನ ಉಪಯೋಗ ಮಾಡ್ತಿರೋ, ನಿಮಗ್ ಬಿಟ್ಟಿರ್ತಕ್ಕಂಥ ಪ್ರಶ್ನೆ, ನಿಮಗ್ ಬಿಟ್ಟಿರ್ತಕ್ಕಂಥ ವಿಚಾರ. ಇಲ್ಲೆಲ್ಲ ಕನಕ್ಪುರದಲ್ಲಿ ಬರ್ತಾರೆ, ಕನಕ್ಪುರದವರು ಯಾರು ಕೂಡ ನಿಮ್ ಭೂಮಿನ ಮಾರಾಟ ಮಾಡಬೇಡಿ, ಭೂಮಿ ಚಿನ್ನದ ಬೆಲೆ ಆಗೋಯ್ತದೆ ಮುಂದೊಂದು ದಿನ ಅಂತಾರೆ. ಯಾಕೆ ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ರೈತರಲ್ವೇ? ಇಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಯಾರು ಕೂಡ ನಿಮ್ ಜಿಲ್ಲೆಗೆ ಸೇರಿರ್ತಕ್ಕಂಥ ಜನ ಅಲ್ವೇ? ಯಾಕೆ ಈ ಮಲತಾಯಿ ಧೋರಣೆ ಮಾನ್ಯ ಮುಖ್ಯಮಂತ್ರಿಗಳೇ? ಇಲ್ಲಿರ್ತಕ್ಕಂಥ ಜನ ಏನ್ ತಪ್ಪು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ಒಳಗಡೆ ಊರೊಳಗಡೆ ಕರ್ಕೊ ಹೋದ್ರಿ, ಬಹುಶಃ ಅವ್ರ ಹೆಸರು ಮಂಜು ಅಂತ ಕೇಳ್ಪಟ್ಟೆ. 12 ಗುಂಟೆ ಜಾಗ ಇಟ್ಕೊಂಡಿದೀನಿ ಬನ್ನಿ ಇಲ್ಲಿ ಅಂತ ಕರ್ಕೊ ಹೋದ್ರು. ನಾನು ನಮ್ ತಾಯಿ ಇಬ್ರೇ ಇರೋದು, ನಮ್ ತಂದೆ ಇಲ್ಲ, ನನಗ್ ಮದ್ವೆ ಆಗದೆ ಒಂದ್ ಸಣ್ಣ ಪಾಪು ಇದೆ ಅಂತಂದ್ರು. ನಾವೆಲ್ಲ ಹೋಗ್ಬೇಕು? ಇಲ್ಲಿ ನೋಡಿ ಒಂದ್ 5-6 ಹಸ ಹಾಕೊಂಡಿದೀವಿ, ಅಷ್ಟೋ ಇಷ್ಟೋ ಇವತ್ತು ಬದುಕನ್ನ ಕಟ್ಕೊಂಡಿದೀವಿ, ಒಂದ್ 3 ಗಂಜಿನಾದ್ರೂ ಕುಡಿದು ಬದುಕ್ತಾ ಇದೀವಿ. 12 ಗುಂಟೆ ಜಾಗಕ್ಕೆ ಇವತ್ತು ಎಷ್ಟು ದುಡ್ಡು ಕೊಡ್ತಾರಪ್ಪ? 1 ಎಕರೆಗೆ 2 ರಿಂದ 2.25 ಕೋಟಿ 2.5 ಕೋಟಿ ಅಂತಾರೆ. ಇದೇ ಮಾನ್ಯ ಇಂದಿನ ಸಿದ್ದರಾಮಯ್ಯನ ಸರ್ಕಾರದಲ್ಲಿ 2013-18 ಸಂದರ್ಭದಲ್ಲಿ ಈಗಂಟಲ್ಲಿ ಮಧ್ಯದಲ್ಲಿ ಒಂದಷ್ಟು ಸರ್ಕಾರಿ ಜಮೀನ್ ಸೇರ್ಕೊಂಡ್ಬಿಟ್ಟದೆ ಅಂತ ಆತನ್ನ ಟಾರ್ಗೆಟ್ ಮಾಡಿ ಅವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ಹೊರಡಿಸಿದ್ರಲ್ಲ, 12 ಕೋಟಿನೋ 13 ಕೋಟಿನೋ 1 ಎಕರೆಗೆ ನೀವೇ ನಿಗದಿ ಮಾಡಿದ್ರಲ್ಲಪ್ಪ 12 ವರ್ಷದಿಂದ. ಈಗ 2.5 ಕೋಟಿಗೆ ಕುಸಿದೋಯ್ತಾ ಬೆಲೆ? ಆಮೇಲೆ ಯಾರು ಲಾಭಕ್ಕೆ ಮಾಡ್ತಾ ಇದ್ದೀರಿ? ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ ಈ ಪ್ರಾಜೆಕ್ಟ್ ನ? ಯಾರನ್ನ ಉದ್ಧಾರ ಮಾಡಕ್ ಮಾಡ್ತಾ ಇದ್ದೀರಿ? 18,000 ಕೋಟಿ ಪ್ರಾಜೆಕ್ಟ್ ಅಂತೆ, 18,000 ಕೋಟಿ. ಆ 18,000 ಕೋಟಿನಲ್ಲಿ 87% ಸಾಲ, ಹುಡ್ಕೋಯಿಂದ ಸಾಲ ತಗೋಬತ್ತಾರಂತೆ. ಆ ಹುಡ್ಕೋಯಿಂದ ಸಾಲ ತಗೊಳಕ್ಕೆ ಈಗ ಒಂದ್ ಸಣ್ಣ ಉದಾಹರಣೆ. ನಾನೊಬ್ಬ ವ್ಯಕ್ತಿ, ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ಮಂಜಣ್ಣ ಆಗ್ಲಿ, ಇಲ್ಲಿ ಇನ್ಯಾರೇ ಆಗ್ಲಿ, ಬ್ಯಾಂಕ್ ಹತ್ರ ಸಾಲ ತಗೊಳಕ್ ಹೋದ್ರೆ ಬ್ಯಾಂಕ್ ನಿಖಿಲ್ ಕುಮಾರಸ್ವಾಮಿ ಮಗ ನೋಡ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ಬಿಡ್ತದ? ಏನ್ ಅಡಮಾನ ಇಡ್ತೀಯ ಗುರು? ಏನ್ ಮಾಟಿಗೆ ಇಡ್ತೀಯ? ನಿನ್ ದಮ್ ಎಷ್ಟದೆ? ನಾಳೆ ನೀನೇನಾದ್ರೂ ಸಾಲ ತೀರ್ಸ್ಲಿಲ್ಲ ಅಂದ್ರೆ ನಾನ್ ರಿಕವರಿ ಮಾಡ್ಕೋಬೇಕಲ್ಲ ಬ್ಯಾಂಕ್ ಅವನು. ಹಂಗೆ ನಿಮ್ಮನ್ನೇನಾರು ಬಂದ್ ಕೇಳಿದ್ರ? ನಿಮ್ ಯಾರನ್ನಾರು ಬಂದ್ ಪ್ರಶ್ನೆ ಮಾಡಿದ್ರ? ನಿಮ್ ಭೂಮಿನ ಅಡಮಾನ ಇಡ್ತಕ್ಕಂಥದ್ದು ಅಲ್ಲೆಲ್ಲೋ BMRDನಲ್ಲಿ ಬೆಂಗಳೂರು ನಗರದ ನಿವಾಸಿಯ CS ಸೈಟ್ಗಳು, ಪಾರ್ಕು, ಮತ್ತೊಂದು ಇನ್ನೊಂದಕ್ಕೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನ ಅಡ ಇಟ್ಟು ಮತ್ತೇನಾದ್ರೂ ಅದನ್ನ ಮಾರಾಟ ಮಾಡಬೇಕು ಅಥವಾ ಅದಕ್ಕೆ ಏನಾದ್ರು ಲೀಸು ಕೊಡ್ಬೇಕು ಅನ್ನೋದಾದ್ರೆ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಒಂದು ಮೆನ್ಷನ್ ಮಾಡವ್ರೆ. ನಾವು ಎಲ್ಲ ಓದ್ಕೊ ಬಂದಿದೀವಿ, ಸಣ್ಣ ಪುಟ್ಟ ನಾವು ವಿದ್ಯಾವಂತರೆ, ಚೂರುಪಾರು ಓದ್ ಅರ್ಥ ಮಾಡ್ಕೊತೀವಿ, NOC ತಗೊಬರ್ಬೇಕಂತೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಅದೊಂದು 3,500 ಕೋಟಿ ಅಂತೆ, ಇಲ್ಲೊಂದು 12,500 ಕೋಟಿ ಅಂತೆ. ಸರ್ಕಾರದ ಹತ್ರ ದುಡ್ಡಿಲ್ಲ, ಹಣಕಾಸಿನ ಇಲಾಖೆಯ ಅಧಿಕಾರಿಗಳು ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ, ಇದೊಂದು ಕಮರ್ಷಿಯಲ್ ಪ್ರಾಜೆಕ್ಟ್ ಆಗಿ ನೀವು ಮಾಡ್ತಕ್ಕಂಥದ್ದಾದ್ರೆ ನಮ್ ಸಹಮತ ಇದ್ರಲ್ಲಿ ಇಲ್ಲ ಅಂತಕ್ಕಂಥ ಕ್ಯಾಬಿನೆಟ್ ನೋಟ್ ಅಲ್ಲಿ ಹೇಳಿದ್ದಾರೆ, ಬರ್ದಿದ್ದಾರೆ, ಸಾಕ್ಷಿ ಇದೆ. ಸಾಕ್ಷಿ ಗುಟ್ಟೆ ಕೇಳ್ತಕ್ಕಂಥ ಮಹಾನಾಯಕರಿಲ್ಲಿ ಅದನ್ನೆಲ್ಲಾ ಗಾಳಿಗೆ ತೂರಿ 9,500 ಕೋಟಿ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡಬೇಕು ಅಂತಕ್ಕಂಥ ಅನುಮೋದನೆಯನ್ನ ಕೊಡಿಸ್ತಾರೆ ಅಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಯಾವ ಪುರುಷಾರ್ಥಕ್ಕೆ? ಈಗ ಮೊನ್ನೆ 499 ಎಕರೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ರು. ಅದರಲ್ಲಿ 81% ರೈತರು 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಇಟ್ಕೊಂಡಿರ್ತಕ್ಕಂಥ ಭೂಮಾಲೀಕರು 81% ಜನ. 755 ರೈತರಲ್ಲಿ ಸರಿಸುಮಾರು 641 ರೈತರು 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಇಟ್ಕೊಂಡಿದ್ದಾರೆ.
ಆ GBIT ಒಬ್ಬ ಕುಂತವನೆ, ಅವನು ಗುತ್ತಿಗೆ ತಗೊಂಡವನೆ, ಮಂಜಣ್ಣನ ಶಿಷ್ಯನೇ. ಮಂಜಣ್ಣನ್ ಚೆನ್ನಾಗ್ ಗೊತ್ತು, ನನಗ್ ಗೊತ್ತಿಲ್ಲ, ಸಂಬಂಧ ನನ್ನ ಹತ್ರ ಇಲ್ಲ, ನನಗೆ ಅದು ಹಳೆ ನೆನಪುಗಳಿಲ್ಲ, ಹಳೆ ಅನುಭವಗಳಿಲ್ಲ. ಮಂಜಣ್ಣ ಹೇಳ್ತಾ ಇರ್ತಾರೆ, ಬೇಡ ಆ ಹೆಸರನ್ನ ಹೇಳ್ಬಿಟ್ಟು ನಾವೇ ಸಣ್ಣವ್ರಾಗಬೇಕು, ನೀವು ಮಾತಾಡ್ ಕೇಳಿ. ಅವನ್ನ ಕೂರ್ಸ್ಬಿಟ್ಟವ್ರೆ ಮಹಾನ್ ಭಾವನ್ನ. ಅವನೇನ್ ದಿನ ಬೆಳಗ್ಗೆ ಹತ್ರ ಬರೋದು, ನಮ್ನೆಲ್ಲ ಪ್ರಶ್ನೆ ಮಾಡೋದು, ದೊಡ್ಡ ಮನುಷ್ಯ. ಅಲ್ಲೆಲ್ಲೋ ನಿನ್ನೆ GBD ಅಲ್ಲಿ 25 ಕೋಟಿ ರೂಪಾಯಿ ಯಾವ್ದೋ BDA ತಗೊಬಂದ್ರ, BMRDA ತಗೊಬಂದ್ರೆ, ಯಾವ್ದೋ ಸಿಸ್ಟರ್ ಕಂಪ್ನಿ ತಗೊಬಂದು ಒಂದ್ 25 ಕೋಟಿ ದುಡ್ಡು ಇಟ್ಬಿಟ್ಟವ್ರೆ. ದುಡ್ಡು ಇಟ್ಬಿಟ್ಟು ರೈತರಿಗೆ ಟೆಂಪ್ಟ್ ಮಾಡೋದು, ಯಾರು ಬರ್ತೀರಾ ಬರ್ರಿ ಬರ್ರಿ ಅಂತ. ಬಹುಶಃ ಈ ದೇಶದ ಇತಿಹಾಸದಲ್ಲಿ, ಈ ರಾಜ್ಯದ ಇತಿಹಾಸದಲ್ಲಿ ಅಕ್ವಿಜಿಷನ್ ನ ಪ್ರೊಸೀಜರ್ ನ ಮೊದಲನೇ ಬಾರಿ ಗಾಳಿ ತೂರಿ ಚೆಕ್ ವಿತರಣೆ ಮಾಡ್ತಾರಂತೆ. ಚೆಕ್ ಅನ್ನ, ಇದು ಯಾವ ಕಾನೂನು ಸ್ವಾಮಿ? ನೇರವಾಗಿ DBT ಮಾಡ್ತಕ್ಕಂಥದ್ದು, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಪ್ರೊಸೀಜರ್ ನ ಗಾಳಿ ತೂರಿ ನಿಲ್ಸ್ಬಿಟ್ಟು ಫೋಟೋ ಇಡ್ಸೋದಂತೆ. ಚೆಕ್ಕು ನನಗ್ ದುಡ್ಡು ಸಿಕ್ಕದೆ 2.25 ಕೋಟಿ ನೆನೆ ಕೊಟ್ಬಿಟ್ಟವ್ರೆ ಸರ್ಕಾರ. ಯಾರು ಸಿದ್ರಿದ್ದೀರಿ? ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ, ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥದಕ್ಕೆ, ರೈತರನ್ನ ಒಳಗಡೆ ಒಂದ್ ರೀತಿ ಆತಂಕವನ್ನ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಹಿಂದೆಗಡೆ ಒಂದು ದೊಡ್ಡ ಸಂಚು ನಡೀತಾ ಇದೆ. ಇಲ್ಲೇ ಹೋಗ್ಬೇಕಾರೆ ನಿಮ್ ಗ್ರಾಮದಲ್ಲಿ ಆ ಕಡೆ ಎಡಕ್ ತಿರ್ಕೊಂಡೆ ಗಾಡಿಲಿ. ಮಂಜಣ್ಣನ್ ಕೇಳಿದೆ, ಮಂಜಣ್ಣ ಯಾವ್ದ ಮಗ ರೈತನ ತರ ಕಾಣ್ತಾ ಇಲ್ವಲ್ಲ ಅಂತ. ಮಂಜಣ್ಣ ನನಗೊಂದ್ ಮಾತು ಹೇಳಿದ್ರು, ಅಣ್ಣ ನೀನ್ ಕರೆಕ್ಟ್ ಆಗಿ ಕಂಡಿಡ್ದಿದಿ, ಇಲ್ಲಿ ಒಂದಷ್ಟು ಜನ ದಳ್ಳಾಳಿಗಳು ಬಿಟ್ಟವ್ರೆ, ಹೋಯ್ತಾ ಇದ್ದಂಗೆ ಬರ್ತಾ ಇದ್ದಂಗೆ ತಲೆ ಕೆಡ್ಸಕ್ ಶುರು ಮಾಡ್ತಾರೆ. ಅಯ್ಯೋ 1 ಎಕರೆ ಇರ್ತಕ್ಕಂಥವ್ರು ಏನೋ ಸರ್ಕಾರ ಅಲ್ಪ ಸ್ವಲ್ಪ ದುಡ್ಡು ಕೊಡ್ತಾರೆ, ತಗೊಂಡು ಮನೆಗೆ ಎತ್ಕೊಂಡು ಹೊಟ್ಟೋಗ್ಬಿಡಿ, ಇಲ್ಲಾಂದ್ರೆ ಅದು ಬರೋದಿಲ್ಲ. ಕೊನೆಗೆ ನೀವೇನಾದ್ರೂ ಕಾನೂನು ಹೋರಾಟ ಅಂತ ಕೈ ಇಟ್ರೆ ಮತ್ತೆ ನಿಮ್ಗಿರ್ತಕ್ಕಂಥ 1 ಎಕರೆ 1/2 ಎಕರೆ ಆ ವಕೀಲ ಬರ್ಕೊಟ್ಬಿಡು ಅಂತ ನಾಳೆ ಕಿತ್ಕೊಂಡು ಹೋಗ್ಬಿಡ್ತಾನೆ ಅಂತ ಎದುರಿಸ್ತಾರಂತೆ. ಕಾನೂನಿನ ಹೋರಾಟಕ್ಕೆ ಯೋಗಣ್ಣ ಅವ್ರು ಏನ್ ಹೇಳ್ತಾ ಇದ್ರು, ಮಂಜಣ್ಣ ಅವ್ರು ಏನ್ ಹೇಳಿದ್ದಾರೆ, ಮತ್ತೊಮ್ಮೆ ನಾನು ಅದನ್ನ ಬಹಳ ಘಂಟಾಘೋಷವಾಗಿ ಅತ್ಯಂತ ಸ್ಪಷ್ಟತೆಯಿಂದ ನಿಮ್ಗೆ ಪುನರ್ರಚಿಸಲಿಕ್ಕೆ ಬಯಸ್ತೇನೆ. 1 ರೂಪಾಯಿ ಬಿಡುಗಾಸು ನೀವ್ಯಾರು ಖರ್ಚು ಮಾಡಬೇಡಿ. ಸನ್ಮಾನ್ಯ ಕುಮಾರಣ್ಣ ಅವರು ನಿಮ್ ಜೊತೆಲಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ. 2 ದಿನದಿಂದ ದೇವೇಗೌಡರು ಸಾಹೇಬ್ರು ನನ್ನ ಮನೆಗೆ ಕರೆಸ್ಕೊಂಡಿದ್ರು. ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರ್ತಿದ್ದೇನೆ, ಇದನ್ನ ಗಮನಿಸು ಅಂತ ಹೇಳಿದ್ರು. ಈ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತೀನಿ, ಮುಖ್ಯಮಂತ್ರಿಗಳ ಕಡೆಯಿಂದ ನನಗೆ ಯಾವ ಒಂದು ರಿಪ್ಲೈ ಬರುತ್ತೆ ಅದ್ರ ಮೇಲೆ ನಾನು ಏನ್ ಮಾಡ್ಬೇಕು ಅಂತಕ್ಕಂಥ ಮುಂದಿನ ನಿರ್ಧಾರವನ್ನ ಮಾಡ್ತೀನಿ ಅಂತ ನನಗಂದ್ರು. ಧಾರಾಳವಾಗಿ ಬರೆದು ಕಳಿಸ್ಕೊಡಿ ಅಂತ ಹೇಳಿದೆ. ಆದ್ರೆ ಅದಕ್ಕೇನಾದ್ರೂ ಅವರು ಸ್ಪಂದಿಸಲಿಲ್ಲ ಅಂತಕ್ಕಂಥದ್ದಾದ್ರೆ ಇದು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ಮಾತಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಾಯಲ್ಲಿ ಬಂದಿರತಕ್ಕಂಥ ವಿಚಾರ. ನನ್ನ ಒಬ್ನೇ ಕೂರಿಸ್ಕೊಂಡು ಹೇಳಿದಂತ ಮಾತು. 94 ವಯಸ್ಸಾಗಿದೆ, ನನಗಿನ್ನೇನು ಉಳಿದಿಲ್ಲ. ಭಗವಂತ ನನ್ನ ಯಾವ ಕರ್ತತನೋ ನನಗೆ ಗೊತ್ತಿಲ್ಲ. ಜೀವನ ಪರ್ಯಂತ ಕಳೆದ 60-65 ವರ್ಷದ ರಾಜಕಾರಣದ ಸುದೀರ್ಘ ಜೀವನದಲ್ಲಿ ರೈತರಿಗೋಸ್ಕರ ನನ್ನ ಜೀವನವನ್ನ ಮುಡಿಪಿಟ್ಟಿದ್ದೇನೆ. ಅದೇನಾದ್ರೂ ಆಗೋಗ್ಲಿ, ನನ್ನ ಹೋರಾಟ ಮಾಡ್ತೇನೆ. ಅಂತ ಸಂದರ್ಭ ಬಂತು ಅಂದ್ರೆ ನಾನು ಬಂದು ಬೀದಿನಲ್ಲಿ ಕೂತು ಒಂದು ತೊಟ್ಟು ನೀರು ಕೊಡಿದಿರಾ, ಒಂದು ಅಗ್ಲು ಅನ್ನ ಉಣಿದಿರಾ, ರೈತರ ಜೊತೆ ನಾನು ಗಟ್ಟಿಯಾಗಿ ನಿಂತ್ಕತ್ತೇನೆ ಅಂತಕ್ಕಂಥದ್ದು ನನ್ನ ಹತ್ರ ಹೇಳಿದ್ದಾರೆ. ಬಹುಶಃ ಇವತ್ತಿನ ಈ ಒಂದು ಪಾದಯಾತ್ರೆ ಮಂಜಣ್ಣ ಅವರು ನಾವು ಮಾತನಾಡಿದ್ವು. ಬೈರಮಂಗಲ ಭಾಗದಿಂದನೂ ಕೂಡ ಒಂದಷ್ಟು ಹಳ್ಳಿಗಳಿಗೆ ಹೋಗ್ಬೇಕಾಗಿದೆ. ನನ್ ಕಣ್ಣಾರೆ ನೋಡಿದ್ದೇನೆ, ನನ್ನ ಕಣ್ಣಾರೆ ಇವತ್ತು ನಾನು ಕಂಡಂತ ಸಾಕ್ಷಿ, ನನ್ನ ಸಾಕ್ಷಿ ಗುಡ್ಡಗಳು ಜೀವಂತವಾಗಿರ್ತಕ್ಕಂಥ ನಮ್ಮ ರೈತರು. ನೀವ್ ಹೇಳಿರ್ತಕ್ಕಂಥ ವಿಚಾರ, ಯಾವ ರೀತಿ ನೀವು ಜೀವನೋಪಾಯವನ್ನ ಕಟ್ಕೊಂಡಿದ್ದೀರಿ, ಯಾವ ರೀತಿ ನೀವು ಬದುಕನ್ನ ಕಟ್ಕೊಂಡಿದ್ದೀರಿ. ಯಾರು ಕೂಡ ಇಲ್ಲಿಯವರೆಗೂ, ನಾನು ಬೆಳಕಿಂದ ಇಲ್ಲಿವರೆಗೂ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇನೆ. ಒಬ್ರು ಕೂಡ ಬಂದು ಅಲ್ಲಿ 15 ಎಕರೆ ಇರ್ತಕ್ಕಂಥ ಭೂಮಾಲೀಕರನ್ನು ಭೇಟಿ ಮಾಡಿದ್ದೇನೆ. ಗುಂಟೆ ಲೆಕ್ಕದಲ್ಲಿ ಇರ್ತಕ್ಕಂಥ ನಿಮ್ಮ ಗ್ರಾಮದ ಮಂಜಣ್ಣ ಅವರು ಇಲ್ಲಿಂದ ಬಂದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಮಂಜು ಅವ್ರಿಗೆ ಗೊತ್ತು ಇಲ್ಲಿ ಅಂತ. ಅವ್ರಿಗೆ ಮಾತಾಡ್ಕೊಂಡ್ ಬಂದೆ, ಒಂದ್ 20 ನಿಮಿಷ ನಿಂತಿದ್ದೆ ಅವ್ರ ಹತ್ರ. ಸಣ್ಣ, ಅತಿ ಸಣ್ಣ ರೈತರು ಇಲ್ಲೇ ಮಂಜಣ್ಣ ಇಲ್ಲೇ ನಿಂತವ್ರು ನೋಡಿ. ಕನಿಷ್ಠ ಪಕ್ಷ ಮನುಷ್ಯರಿಗೋಸ್ಕರ ಬೇಡ, ರೈತರಿಗೋಸ್ಕರ ಬೇಡ, ಆ ಹಸುನ ಉಳಿಸಿ ಕಾಪಾಡಿ ಅಂತಂದ್ರು. ಈ ಒಂದು ಪರಿಸ್ಥಿತಿಗೆ ದೂಡಿದ್ದಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ,
ಯಾರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬದ ಮೇಲೆ, ನಿಖಿಲ್ ಕುಮಾರಸ್ವಾಮಿಯ ಮೇಲೆ ಬಹುಶಃ ಇಷ್ಟು ಸ್ಪಷ್ಟತೆಯಿಂದ ಯಾರು ಮಾತಾಡಿರ್ಲಿಕ್ಕಿಲ್ಲ. ನನ್ನ ಭೂಮಿಯನ್ನೇ ಸಾರ್ವಜನಿಕ ಹಿತಾಸಕ್ತಿಗೆ ನಾನು ಮುಡಿಪಿಡ್ತೇನೆ ಅಂತಕ್ಕಂಥದ್ದು ಹೇಳಿದ್ಮೇಲೆ ಇನ್ನು ದಯವಿಟ್ಟು ಯಾರು ನಮ್ಮ ಮೇಲೆ ಅನುಮಾನ ಪಡಬೇಡಿ, ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಾನು ಇನ್ನು ಬದುಕಿರ್ತೇನೆ, ನಮ್ಮ ಅಪ್ಪನೂ ಇದ್ದಾರೆ, ನನ್ನ ಮಗನು ಇನ್ನು 5 ವರ್ಷದ ಹುಡುಗ. ಹಾಗಾಗಿ ನೀವ್ಯಾರು ಕೂಡ ಧೃತಿಗೆಡಬೇಡಿ. ಇವತ್ತಿನ ಹೋರಾಟ ಆರಂಭಿಕವಾದಂತ ಹಂತದ ಹೋರಾಟ ಅಷ್ಟೇ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದಕ್ಕೆ ನಾಳೆ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತದ್ರವರೆಗೂ ಕೂಡ ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ನಮ್ಗೆ ಬೆಂಬಲವಾಗಿ ನಿಲ್ತೀರಾ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದೊಂದಿಗೆ ಇವತ್ತಿನ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಇವತ್ತು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಳಗಿನಿಂದ ಸಣ್ಣ ಸಣ್ಣ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯಕರಿಂದ ಹಿಡಿದು ತಾಯಂದ್ರಿಂದ ಹಿಡಿದು ಬಹಳ ದಿನ ಇವತ್ತು ನೀವು ಬೀದಿಲ್ ಕೂತಿ ಹೋರಾಟ ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ಇದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಪ್ರಚಾರ ಆಗಿ ಮುನ್ನೆಲೆಗೆ ಬಂದಿರತಕ್ಕಂತ ವಿಚಾರ. ಆದ್ರೆ ನಾನಾಗ್ಲಿ ನಮ್ಮ ಮಂಜಣ್ಣ ಅವರಾಗ್ಲಿ, ಮಂಜಣ್ಣ ಅವರಂತೂ ಇಲ್ಲಿ ಹುಟ್ಟಿ ಬೆಳೆದಿ ವಿದ್ಯಾಭ್ಯಾಸ ಮಾಡಿ ಅವ್ರ ಮನೆಯವರು ಕೂಡ ಬೈರ್ಮಂಗಲದಿಂದಾನೆ ಹೆಣ್ಮಗಳು ಅವರ ಸ್ವಂತ ಊರದು. ಆ ಒಂದು ಸಂಬಂಧ ಹುಷಾರಪ್ಪ, ಹುಷಾರಣ್ಣ, ಆ ಒಂದು ಸಂಬಂಧ ಪ್ರತಿ ಮನೆತನದ ಜೊತೆಯಲ್ಲೂ ಮಂಜಣ್ಣ ಅವ್ರು ಇಟ್ಕೊಂಡವ್ರೆ. ಹಾಗಾಗಿ ನಾವು ಮೊದಲನೇ ದಿನದಿಂದಾನು ನಿಮ್ ಜೊತೆಯಲ್ಲಿ ಇದ್ದೇವೆ. ಯಾವ್ದೋ ರಾಜಕಾರಣ ಮಾಡೋದಕ್ಕೆ, ರಾಜಕಾರಣದ ಲೆಕ್ಕಾಚಾರ ಲಾಭ ನಷ್ಟ ಇದ್ರಲ್ಲಿ ನಾವು ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕಾಗಿಲ್ಲ. ರೈತರ ವಿಚಾರದಲ್ಲಿ ನಮ್ಗೆ ರಾಜಕಾರಣದ ಅಗತ್ಯತೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಹಲವಾರು ವಿಚಾರಗಳು ಸರ್ಕಾರ ನಮ್ ಕಣ್ ಮುಂದೆ ಕಳೆದ 3 ವರ್ಷದಿಂದ ಕೊಟ್ಟಿದೆ. ಮಾಡ್ತೇವೆ, ಸಮಯ ಬಂದಾಗ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಲ್ತಿರ ಗಟ್ಟಿ ಧ್ವನಿಯಿಂದ ಇವತ್ತು ನಿಮ್ಮ ಭೂಮಿ ನಿಮ್ಮ ಹಕ್ಕನ್ನ ವಾಪಸ್ಸು ಸರ್ಕಾರ ವಶಪಡಿಸ್ಕೊಂಡಿದ್ದೇನಾಗಿದೆ ಅದನ್ನ ವಾಪಸ್ಸು ನೀವು ಪಡ್ಕೊಳ್ತಕ್ಕಂಥದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾನು ಕೊನೆಯದಾಗಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ನೀವೆಲ್ಲರೂ ನಮ್ಮ ಜೊತೆ ಗಟ್ಟಿ ಧ್ವನಿಯಿಂದ ನಿಲ್ತೀರಾ. ಕಾನೂನಿನ ಹೋರಾಟಕ್ಕೆ ನಾವ್ ಯಾರು ಕೂಡ ಹಿಂದೆ ಸರಿಯಲ್ಲ. ಅಂತಿಮವಾಗಿ ಪ್ರಾಜೆಕ್ಟ್ ಮೇಲೆ ಒಂದು ಸ್ಟೇ ಅನ್ನ ತಗೋಬರ್ಬೇಕು. ಅದಕ್ಕೆ ನೀವೆಲ್ಲರೂ ಸೇರಿ ಹೋರಾಟ ಮಾಡೋಣ. ನಿಮ್ಮ ಜೊತೆಯಲ್ಲಿ ಮಂಜಣ್ಣ ಅವರವರೇ, ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಆಶೀರ್ವಾದ ಅದೇ, ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಅದೇ, ರಂಗನಾಥ ಸ್ವಾಮಿಯ ಈ ಸನ್ನಿಧಿಯಲ್ಲಿ ನಿಂತು ಆ ಭಗವಂತನ ಒಂದು ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇದೆ. ದಯವಿಟ್ಟು ಯಾರು ನೀವೆಲ್ಲರೂ ರೈತರ ಮಕ್ಕಳು, ಎದುರ್ತಕ್ಕಂಥ ಪ್ರಶ್ನೆ ಇಲ್ಲ, ಎದುರಿ ಓಡೋಗ್ತಕ್ಕಂಥ ಜಾಯಮಾನ ಇಲ್ಲ. ನಿಮ್ಮ ಭಾವನೆಗಳು ಇವತ್ತು ಅಡಗಿದೆ ಇಲ್ಲಿ. ನಿಮ್ಮ ಮಕ್ಕಳ ಭವಿಷ್ಯ ಇವತ್ತು ನಿಮ್ ಕಣ್ಣೆದುರುಗಡೆ ಕಿತ್ಕೊಳ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ದಯಮಾಡಿ ನಾವ್ ಯಾರು ಕೂಡ ಅದೆಷ್ಟೇ ನಿಮ್ಮ ಮೇಲೆ ಒತ್ತಡಗಳು ಬರ್ಲಿ, ಅದೆಷ್ಟೇ ನಿಮ್ಮ ಮೇಲೆ ನಾನಾ ರೀತಿಯಾದಂತ ದಲ್ಲಾಳಿಗಳನ್ನ ನಿಲ್ಸಿ ನಿಮ್ಮ ಮೈಂಡ್ ಅನ್ನ ಬ್ರೈನ್ ವಾಶ್ ಮಾಡ್ತಕ್ಕಂಥ ಪ್ರಯತ್ನಗಳಾಗ್ಲಿ, ದಯವಿಟ್ಟು ಯಾರು ಕೂಡ ನಿಮ್ಮ ಒಗ್ಗಟ್ಟನ್ನ ಮುರಿತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅಷ್ಟೇ ನಾನು ಕೈ ಜೋಡಿಸಿ ಮನವಿ ಮಾಡೋದು. ಮತ್ತೆ ನೀವ್ ಯಾವಾಗ ಕರೆದ್ರು ಕೂಡ ಅಥವಾ ಯಾವ ಒಂದು ಕ್ಷಣದಲ್ಲಿ ನಿಮ್ಗೆ ಏನಾದ್ರೂ ಒಂದು ಸಣ್ಣ ಸಮಸ್ಯೆ ಆದ್ರೂ ಕೂಡ ಮಂಜಣ್ಣ ಅವ್ರು ಇರ್ತಾರೆ. ಯಾವಾಗ ಬೇಕಾದ್ರೂ ಅವ್ರು ಕರೆ ಮಾಡಬಹುದು. ಅವ್ರ ಜೊತೆಯಲ್ಲಿ ನಾನು ಈ ವಿಚಾರದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೇನೆ. ಒಂದು ಕಾಲ್ ಮಾಡಿದ್ರೆ ನಿಮ್ಮ ಜೊತೆಯಲ್ಲಿ ಬಂದು ಕೂಡ್ಲೆ ನಿಲ್ತಕ್ಕಂಥ ಕೆಲಸವನ್ನ ನಾನು ಮಂಜಣ್ಣ ಅವ್ರು ಮಾಡ್ತೇವೆ. ನಮ್ಮ ತಾಯಂದ್ರಗಳ ಮುಖದಲ್ಲಿ ನಗು ಮುಖ ಇರ್ಲಿ, ಪ್ರೀತಿಯಿಂದ ಕಳಿಸ್ಕೊಡಿ, ಹರಿಸಿ ಕಳಿಸ್ಕೊಡಿ ತಾಯಿ. 100ಕ್ಕೆ 100 ನಿಮ್ಮ ಮನೆ ಮಕ್ಕಳು ನಾವು ಯಾವ ಕಾರಣಕ್ಕೂ ಕೂಡ ನಿಮ್ಗೆ ಮೋಸ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಜೊತೆಯಲ್ಲಿ ತಲೆಬಾಗಿ ನಿಮ್ಮ ಮನೆ ಮಕ್ಕಳು ನಿಲ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.